ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ. ಅದರಲ್ಲೂ ಕೂಡ ವೋಟ್ ಚೋರ್ ಕೋನ್ ಹೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಇಲ್ಲಿ ಆರ್ ಅಶೋಕ್. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಸಿಂಧು ಸತ್ಯಕ್ಕೆ ಜಯ ಅಂತ ಹೇಳಿ ಆರ್ ಅಶೋಕ್ ಇಲ್ಲಿ ಕಿಡಿಕಾರಿದ್ದಾರೆ. ವೋಟ್ ಚೋರ್ ಕೋನ್ ಹೇ ರಾಹುಲ್ ಗಾಂಧಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂತಹ ಪೋಸ್ಟ್ ಇದು ರಾಹುಲ್ ಗಾಂಧಿಗೆ ಟಕ್ಕರ್. ಕಾರಣ ಏನು ಅಂತಂದ್ರೆ ವೋಟ್ ಚೋರಿ ಕೇಂದ್ರ ಸರ್ಕಾರದಲ್ಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್, ದೊಡ್ಡ ಮಟ್ಟದಲ್ಲಿ ಸಮರ ಸಾರಿದ್ರು, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಅದೇ ಒಂದು ರೀತಿಯಲ್ಲಿ ಆರ್ ಅಶೋಕ್ ಕೌಂಟರ್ ಕೊಡ್ತಾ ಇದ್ದಾರೆ. ವೋಟ್ ಚೋರ್ ಕೌನ್ ಹೇ ರಾಹುಲ್ ಗಾಂಧಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಆರ್ ಅಶೋಕ್. ಹಾಗಾಗಿ ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ಜಟಾಪಟಿ ಜೋರಾಗಿದೆ. ಇಲ್ಲಿ ಏನೋ ಅಕ್ರಮ ನಡೆದಿದೆ, ಏನೋ ಆಗಿದೆ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ಬಹಳಷ್ಟು ಗೊಂದಲ ಇತ್ತು ಶೃಂಗೇರಿ ವಿಚಾರದಲ್ಲಿ, ಈ ಒಂದು ಭಾಗದಲ್ಲಿ, ಅದರಲ್ಲೂ ಕೂಡ ಚುನಾವಣೆ ಆದ ನಂತರ. ಹಾಗಾಗಿ ಈ ಕುರಿತು ಈಗ ಯಾವಾಗ ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಕೋರ್ಟ್ ಮೊರೆ ಹೋಗಿರ್ತಾರೋ, ಅದಾದ ನಂತರ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು, ಪರ್ಮಿಷನ್ ಕೊಟ್ಟಿತ್ತು. ಈಗ ಯಾವಾಗ ಇವತ್ತು ಈ ರೀತಿಯಾಗಿ ಮರು ಎಣಿಕೆ ನಡೀತಾ ಇದೆ, ಇದರಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ತು. ಹಾಗಾಗಿ ಈಗ ವೋಟ್ ಚೋರ್ ಕೌನ್ ಹೇ ರಾಹುಲ್ ಗಾಂಧಿ ಅಂತ ಹೇಳಿ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ. ಈ ಒಂದು ಪೋಸ್ಟರ್ ನೋಡಬಹುದು. ವೋಟ್ ಚೋರ್ ಕೌನ್ ಹೇ ರಾಹುಲ್ ಗಾಂಧಿ ಹೇ ಸತ್ಯಮೇವ ಜಯತೆ ಅಂತ ಹೇಳಿ ಈಗ ಆರ್ ಅಶೋಕ್ ಮಾಡಿರುವಂತಹ ಪೋಸ್ಟ್ ಇದು. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಈಗ ಈ ರೀತಿಯಾಗಿ ಮೊದಲನೇದಾಗಿ ವಿಜಯೇಂದ್ರ ಮಾತನಾಡಿದ್ರು, ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ರು. ಈಗ ಆರ್ ಅಶೋಕ್ ಮಾಡಿರುವಂತಹ ಪೋಸ್ಟ್ ಇದು.